ನಾನು ಭರತನಾಟ್ಯಂ ಆರ್ಟಿಸ್ಟ್. ಇದು 2ನೇ ವರ್ಷದ ಗೆಜ್ಜೆ ಪೂಜೆ ಸರಸ್ವತಿ ನೃತ್ಯಾಲಯ ಅಕಾಡೆಮಿ ಹೆಬ್ಬಾಳದಲ್ಲಿ ಅಕಾಡೆಮಿ ಇರೋದು. ಸೊ ಇದು ನಮ್ಮ 2ನೆಯ ಪರಿಪೂರ್ಣವಾದ ಗೆಜ್ಜೆ ಪೂಜೆ. ಕುಮಾರಿ ತನ್ಮಯಿ, ಕುಮಾರಿ ವಿನಿತಾ ಹಾಗೂ ಕುಮಾರಿ ಕೀರ್ತನಾ ಲಿಖಿತರವರು ಪ್ರದರ್ಶಿಸಿದರು. ಗೆಜ್ಜೆ ಪೂಜೆ ಕಾರ್ಯಕ್ರಮಕ್ಕೆ ಭರಣಿ ಸರ್, ಸುಭಾಷ್ ಭರಣಿ ಸರ್, IPS ಭರಣಿ ಸರ್ ಅವರು ಬಂದಿದ್ದು. ಸೊ ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ. ಹಾಗೂ ST ಸುಶೀಲಮ್ಮ, ಸುಮಂಗಲ ಸೇವಾ ಆಶ್ರಮದ ಅಮ್ಮ. ಅಂದರೆ ಅವರು ನಾನು ಚಿಕ್ಕ ವಯಸ್ಸಿಂದ ಅವರ ಆಶ್ರಮದಲ್ಲಿ ಬೆಳೆದು ನನಗೆ ತುಂಬ ನೃತ್ಯದಲ್ಲಿ ಪ್ರೋತ್ಸಾಹ ಮಾಡಿ ಚಿಕ್ಕ ವಯಸ್ಸಿಂದಲೂ ನನ್ನ ಬೆಂಬಲವಾಗಿ ನಿಂತಿದ್ರು ಅವರು. ಸೊ ಇವತ್ತು ಸಹ ನಾವು ಅವರು ಹುಟ್ಟುಹಬ್ಬ ಆಚರಿಸಿದ್ವಿ. ಸೊ ಅವ್ರದ್ದು ಹುಟ್ಟುಹಬ್ಬನ ಗೆಜ್ಜೆ ಪೂಜೆ ಕಾರ್ಯಕ್ರಮದಲ್ಲಿ ಆಚರಿಸಿದ್ವಿ ನಾವು. ಸುಮಾರು ಎಷ್ಟು ಮಕ್ಕಳು ನಮ್ಮಲ್ಲಿ ಸುಮಾರು 100 ಜನ ಮಕ್ಕಳಿದ್ದಾರೆ. ಸೊ ನಮ್ಮಲ್ಲಿ ಎಲ್ಲ ಥರದ ಎಕ್ಸಾಮ್ಸ್ ನಡೆಯುತ್ತೆ, ಪ್ರೋಗ್ರಾಮ್ಸ್ ನಡೆಯುತ್ತೆ, ರಂಗಪ್ರವೇಶ, ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ನಿಮ್ಮ ಇನ್ನು ಭರತನಾಟ್ಯ ರಂಗಪ್ರವೇಶ ಮಾಡಿರೋರು ಎಷ್ಟು ಜನ? ರಂಗಪ್ರವೇಶ ಮಾಡಿರೋರು ಈಗ ಮುಂದೆ ಬರ್ತಾರೆ. ಬರ್ತಡೇ ಮಾಡಿದ್ದೀರಾ ಅಮ್ಮ ಬಗ್ಗೆ ಮೇಡಮ್? ಸುಮಂಗಲ ಆಶ್ರಮದ ಸುಶೀಲಮ್ಮ ಮೇಡಮ್ ಬರ್ತಡೇನು ಕೂಡ ಆಚರಣೆ ಮಾಡಿ. ಹೌದು, ಸುಶೀಲಮ್ಮ ಬಹಳ ನನಗೆ ಅಮ್ಮ ಥರನೇ ಇವರು. ಸೊ ನನ್ನ ಚಿಕ್ಕ ವಯಸ್ಸು 5ನೇ ವಯಸ್ಸಿನಿಂದಲೂ ನಾನು ಅವ್ರದ್ದು ಆನಂದಲಿಂಗೇಶ್ವರ ಕ್ಷೇತ್ರ ಅಂತ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದಲ್ಲಿ ನಾನು ಪ್ರತಿ ವರ್ಷ ನೃತ್ಯ ಸೇವೆ ಅರ್ಪಣೆ ಮಾಡ್ತಿರ್ತೀನಿ. ಸೊ ಮಹಾಶಿವರಾತ್ರಿ ಟೈಮಲ್ಲಿ. ಸೊ ಅದರಿಂದ ಇವತ್ತವರೆಗೂ ನಾವು ಅದೇ ದೇವಸ್ಥಾನದಲ್ಲಿ ನಾವು ನೃತ್ಯ ಸೇವೆನ ಅರ್ಪಣೆ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ. ಅವ್ರು ನಮಗೆ ನಮ್ಮ ಸಂಸ್ಥೆಗೆ ಅವರು ಮತ್ತು ಸುಭಾಷ್ ಭರಣಿ ಸರ್ ಮತ್ತು ನಮ್ಮ ಗುರುಗಳು ಪಾರ್ಶ್ವನಾಥ್ ಸರ್, ಕಲಾಯೋಗಿ ಸತೀಶ್ ಸರ್, ರಾಮಣ್ಣ ಸರ್, ಇವರೆಲ್ಲ ನಮ್ಮ ಗುರುಗಳು. ಸೊ ಇವರಿಂದ ನಾನು ಕಲ್ತಿದ್ದು ನಾನು ಮುಂದೆ ಹೆಜ್ಜೆ ಇರ್ತಾ ಇದ್ದೀನಿ. ಸೊ ಅವರ ಆಶೀರ್ವಾದದಿಂದ ನಾನೀಗ ಒಂದು ಹೆಜ್ಜೆ ಇಟ್ಟು ಗೆಜ್ಜೆ ಪೂಜೆನ 2ನೇ ಎಡಿಷನ್ ನಾನು ಕಂಪ್ಲೀಟಾಗಿ ಮುಗಿಸಿ ಮಕ್ಕಳಿನಲ್ಲಿ ಸಾಹಸ ಕಂಪ್ಲೀಟ್ ಮಾಡಿದ್ದೀನಿ. So what is the message for the new students, madam? I really would like to tell for all the students to have a patience to learn first of all for the dance, and they need to have a dedication a lot. And I would really thanks for my parents to giving me such an encouragement to all the parents, to all the students, and to coming up with another stage of Bharatanatyam. Okay. ಅಂತಕ್ಕಂಥದ್ದು ದೈವಿಕ ಕಲೆ. ಇದು ಎಲ್ಲರಿಗೂ ಕರಗತ ಆಗೋದಿಲ್ಲ, ಎಲ್ಲರಿಗೂ ಅದನ್ನ ಕಲ್ತ್ಕೊಳ್ಳೋಕೆ ಅದೃಷ್ಟ ಇರೋದಿಲ್ಲ. ಅಂಥದ್ರಲ್ಲಿ ಈ ಮಕ್ಕಳು ಭರತನಾಟ್ಯ ಕಲಿತಾ ಇದ್ದಾರೆ ಅಂತಂದ್ರೆ ಈಶ್ವರನ ಮತ್ತು ಪಾರ್ವತಿಯ ಒಂದು ವರ ಅಂತ ಹೇಳಬೇಕು. ಈ ಭರತ ಮಹಾಮುನಿ ಅಂತಕ್ಕಂಥವರು ಪ್ರಾರಂಭದಲ್ಲಿ ಭರತನಾಟ್ಯವನ್ನು ಒಂದು ಕಲೆಯಾಗಿ ರೂಪಿಸಿದರು. ಇದು ದೈವಿಕ ಕಲೆ, ಸಂವಹನ ಅಂತ ಹೇಳ್ತೀವಿ. ಮಾತಾಡದೇ ಇರೋದನ್ನು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಬೇರೆಯವರಿಗೆ ಸೂಚಿಸ್ತಕ್ಕಂಥ, ಅಥವಾ ರಾಜಮಹಾರಾಜರಿಗೆ ಸೂಚಿಸ್ತಕ್ಕಂಥ, ದೇವತೆಗಳಿಗೆ ಸೂಚಿಸ್ತಕ್ಕಂಥ ಒಂದು ಕಲೆ ಇದು. ಇದರಲ್ಲಿ 64 ಇದೆ. 64 ಏನು ಸ್ಟೇಜಸ್ ಇದೆ. ಈ 64 ಸ್ಟೇಜಸ್ನ ಭಾಳ ಕಲಿಬೇಕಾದ್ರೆ ಎಷ್ಟೋ ವಿಷಯಗಳಲ್ಲಿ ಭಾಳ ಕಷ್ಟಪಡಬೇಕಾಗುತ್ತೆ. ಈಗ ನಮ್ಮ ಮಕ್ಕಳು ಗೆಜ್ಜೆ ಪೂಜೆ ಅಂತಕ್ಕಂಥದ್ದು ಮೊದಲನೇ ಹೆಜ್ಜೆನ ಇಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇವರ ಗುರುಗಳಿದ್ದಾರಲ್ಲ, ಸುಮಿತ್ರಾ ಸುನಿಲ್ ಅಂತಕ್ಕಂಥವ್ರು ಭಾಳ ಶ್ರದ್ಧೆಯಿಂದ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾರೆ. ಅದನ್ನು ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮೊಮ್ಮಗಳು ಕೂಡ ಇದರಲ್ಲೇ ಮುಂದುವರಿಲಿ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಕಲೆ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿದ್ರು ನಾವು ಕಲೆನ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ನಾವು ಖರ್ಚು ಮಾಡ್ತಕ್ಕಂಥ ಯಾವುದೋ ಒಂದು ಹಣ ಇದೆಯಲ್ಲ, ಅದರಿಂದ ನಾವು ವಿದ್ಯೆನ ಕಲಿತ್ರೆ ಆ ವಿದ್ಯೆ ನಾವು ಕೊನೆ ಉಸಿರೋವರೆಗೂ ಇರ್ತದೆ. ಆದ್ದರಿಂದ ತಮ್ಮ ಮಕ್ಕಳಲ್ಲಿ ಯಾರಾದರೂ ಭರತನಾಟ್ಯ ಕಲಿತಕ್ಕಂಥ ಒಂದು ಆಸೆ ಇದೆ, ದಯವಿಟ್ಟು ಅವ್ರನ್ನ ಕಲಿಸ್ಕೊಡಿ. ಇಂಥ ಒಂದು ಭಾರತ ದೇಶದ ಈ ಕಲೆನ ಜಗತ್ ಪ್ರಸಿದ್ಧವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಈ ದಿವಸ ಸರಸ್ವತಿ ನೃತ್ಯಾಲಯದವರು ಗೆಜ್ಜೆ ಪೂಜೆ ಅಂತ ಹೇಳಿ ಒಂದು ಸಮೂಹ ನೃತ್ಯ ಮಾಡಿದ್ದಾರೆ. ಅದರಲ್ಲೂ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಮಕ್ಕಳಿಗೂ ಈ ನೃತ್ಯ ಶಾಲೆಯಲ್ಲಿ ಪ್ರತಿ ಮಕ್ಕಳಿಗೂ ಸಪೋರ್ಟ್ ಮಾಡ್ತಾರೆ.
ಆಮೇಲೆ ಅವಳು ಜೂನಿಯರ್ ಎಕ್ಸಾಮ್, ಸೀನಿಯರ್, ವಿದ್ವತ್, ಪೋಸ್ಟ್ ವಿದ್ವತ್, ಪ್ರೀ ವಿದ್ವತ್ ಎಕ್ಸಾಮ್ಗೆಲ್ಲ ಒಂದು ಅವಕಾಶ ಮಾಡಿಕೊಡ್ತಾರೆ. ಇಂಥವ್ರ ಹತ್ರ ಕಲಿಬೇಕು ಅಂದರೆ ತುಂಬ ಅದೃಷ್ಟ ಮಾಡಬೇಕು. ಎಲ್ಲ ಮಕ್ಳಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಳಿಗೂ ತಯಾರು ಮಾಡಿ ಒಳ್ಳೆ ಹಂತದಲ್ಲಿ ಸುಮಿತ್ರಾ ಅವರು ಬೆಳೀತಾ ಇದ್ದಾರೆ. ಇದೇ ರೀತಿ ಸುಮಿತ್ರಾ ಮುಂದುವರಿಸ್ಕೊಂಡು ಚೆನ್ನಾಗಿ ಆಡಿ ಒಳ್ಳೆಯದಾಗಿ. ಆಲ್ ದ ಬೆಸ್ಟ್.